ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಎಂದು ಹೇಳಿದ ಅದ್ಭುತ ಸ್ವರೂಪನಾದ ಯೇಸು ಕ್ರಿಸ್ತನ ಅತಿ ಸುಮಧುರವಾದ ನಾಮದಲ್ಲಿ ನಿಮ್ಮನ್ನು ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದ 11ನೇ ವಚನದಿಂದ 15ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡು ದೇವರ ಶಿಸ್ತು ಕ್ರಮಕ್ಕೆ ಒಳಪಟ್ಟಾಗ ನಾವು ತೋರಬಹುದಾದ 4 ಪ್ರತಿಕ್ರಿಯೆಗಳನ್ನು ಕುರಿತು ತಿಳಿದುಕೊಂಡು ಅವುಗಳ ಹಿನ್ನೆಲೆಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡೆವು ಎಂದು ನಾನು ನಂಬುತ್ತೇನೆ. ದೇವರನ್ನು ನಾವು ಕಾಣಲು ಬಯಸುವುದಾದರೆ ಆತನಿರುವಂತೆಯೇ ನಾವು ಪರಿಶುದ್ಧತೆಯಲ್ಲಿ ಜೀವಿಸಬೇಕೆಂದು ಆತನು ಬಯಸುತ್ತಾನೆ. ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 15ನೇ ವಚನದಿಂದ 23ನೇ ವಚನಗಳವರೆಗೆ ಧ್ಯಾನದಲ್ಲಿ ಕೊನೆಯ ಅಪಾಯವಾದ ಸಂಕೇತವನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ನಮ್ಮನ್ನು ನಾವು ಪರಿಪೂರ್ಣವಾಗಿ ದೇವರಾತ್ಮನ ನಿಯಂತ್ರಣಕ್ಕೆ ಒಪ್ಪಿಸಿಕೊಡೋಣ. ವಾಕ್ಯ ಧ್ಯಾನವನ್ನು ಆರಂಭಿಸೋಣ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನದ 2ನೇ ಭಾಗದಿಂದ 23 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಬನ್ನಿರಿ ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನದ 2ನೇ ಭಾಗವನ್ನು ಹಾಗೂ 16ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಈ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲೇ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ಚೊಚ್ಚಲುತನದ ಹಕ್ಕನ್ನು ಕೊಟ್ಟು ಬಿಟ್ಟನೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಎಂಬುದಾಗಿ ನೋಡುತ್ತೇವೆ. ಅದು ದಿಕ್ಕು ಅಥವಾ ದಿಶೆಯ ವಿಚಾರವನ್ನು ತನ್ನಲ್ಲಿ ಹೊಂದಿರುವುದನ್ನು ನೋಡುತ್ತೇವೆ. ಹಾಗಾದರೆ ಆ ದಿಕ್ಕು ಯಾವುದಾಗಿರುವುದು? ಅದು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳಲ್ಪಟ್ಟಿರುವ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ಎಂಬುದೇ. ಮುಂದುವರಿದು ಈ ವಾಕ್ಯ ಭಾಗದಲ್ಲಿ ನಾವು ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ, ಇಲ್ಲಿ ಹೇಳಲ್ಪಟ್ಟಿರುವ ಹಿಂಜರಿಯುವಿಕೆಯು ಧರ್ಮತ್ಯಾಗ ಅಥವಾ ವಚನಭ್ರಷ್ಟತೆಯಾಗಿರುವುದಿಲ್ಲ. ಇದು ಧರ್ಮತ್ಯಾಗವನ್ನು ಮಾಡುವುದರ ಕುರಿತೂ ಹೇಳುತ್ತಾ ಇಲ್ಲ. ಇದು ಸುಮ್ಮನೆ ಹಿಂದಕ್ಕೆ ಬೀಳುವುದರ ಕುರಿತೂ ಹೇಳುತ್ತಾ ಇದೆ. ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ಒಬ್ಬ ವಿಶ್ವಾಸಿಯು ದೇವರ ಮೇಲೆ ತನ್ನ ದೃಷ್ಟಿಯನ್ನು ಇಡಬೇಕು, ಮನುಷ್ಯನ ಮೇಲೆ ಅಲ್ಲ ಎಂಬುದಾಗಿ. ಯಾಕಂದರೆ ದೇವರ ಮೇಲೆ ದೃಷ್ಟಿಯನ್ನು ಇಡದೇ ಹೋದರೆ ಅವನು ದೇವರ ಕೃಪೆಯನ್ನು ಹೊಂದದೇ ಹೋಗುವ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಅಂದರೆ ದೇವರ ಕೃಪೆಯು ಲಭ್ಯವಾಗಿರದ ಸ್ಥಳದಲ್ಲಿ ತನ್ನನ್ನು ಸಿಲುಕಿಸಿಕೊಳ್ಳುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಕೃಪೆಯಲ್ಲಿ ಐಶ್ವರ್ಯವಂತನಾಗಿದ್ದಾನೆ. ಆತನು ಅದನ್ನು ತನ್ನ ಮಕ್ಕಳ ಮೇಲೆ ಸುರಿಸಲು ಬಯಸುತ್ತಾನೆ. ಆತನು ಅದಕ್ಕೆ ಸದಾಸಿದ್ಧನಾಗಿದ್ದಾನೆ ಮತ್ತು ಶಕ್ತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಯೇಸು ಕ್ರಿಸ್ತನು ನಮ್ಮ ಪಾಪಗಳ ಪ್ರಾಯಶ್ಚಿತ್ತವನ್ನು ತೀರಿಸಿದ್ದಾನೆ ಮತ್ತು ದೇವರು ದಯೆ ಹಾಗೂ ಕೃಪೆಯಲ್ಲಿ ಐಶ್ವರ್ಯವಂತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಅದನ್ನು ನಮ್ಮ ಮೇಲೆ ವಿನಿಯೋಗಿಸಬೇಕೆಂದು ಬಯಸುತ್ತಾನೆ. ಆದರೆ ಪ್ರಿಯರೇ, ಅಲ್ಲಿರುವ ಸಮಸ್ಯೆ ಏನೆಂದರೆ ನಾವು ಅದನ್ನು ನಮಗೋಸ್ಕರ ಹೊಂದಿಕೊಳ್ಳುತ್ತಾ ಇಲ್ಲ. ಆದರೆ ನಾವು ನೈಜತ್ವದ ಕುರಿತು ಮಾತಾಡುತ್ತಾ ಇದ್ದೇವೆ. ಅಂದರೆ ದೇವರ ಬಳಿಗೆ ಯಾವುದೋ ಒಂದು ವಿಷಯಕ್ಕಾಗಿ ಹೋಗಿ ಅದನ್ನು ಹಿಡಿದುಕೊಳ್ಳುವುದರ ವಿಷಯವಾಗಿ ಮಾತಾಡುತ್ತಾ ಇದ್ದೇವೆ. ಅದುವೇ ಸರ್ವ ಮಹಿಮೆಯಾಗಿರುವುದು
ಮತ್ತು ಅದುವೇ ಈ ಪತ್ರಿಕೆಯ ಸಂದೇಶವೂ ಆಗಿರುವುದು. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ದೇವರ ಬಳಿಗೆ ಹೋಗಿರುವೆವೋ? ನಮ್ಮ ಕುರಿತು ಆತನಿಗೆ ಹೇಳಿರುವೆವೋ? ಆತನೊಂದಿಗೆ ಬಹು ಗಂಭೀರವಾಗಿ ಭಯಭಕ್ತಿಯಿಂದ ಮಾತಾಡಿರುವೆವೋ? ಅಥವಾ ನಿಜವಾಗಿಯೂ ಆತನು ನಮ್ಮ ತಂದೆಯಾಗಿರುವಂತೆ ಮಾತಾಡಿರುವೆವೋ? ದಯಮಾಡಿ ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಆತನೊಂದಿಗೆ ಮಾತಾಡೋಣ. ನಮ್ಮ ಕುರಿತಾಗಿ ಆತನಿಗೆ ಹೃದಯ ಬಿಚ್ಚಿ ಹೇಳೋಣ. ಹೌದು ಪ್ರಿಯರೇ, ನಮ್ಮೆಲ್ಲರಿಗೂ ಆತನ ಕೃಪೆಯ ಅವಶ್ಯಕತೆ ಇರುತ್ತದೆ. ಆದರೆ ನಾವು ಅದನ್ನು ಕೇಳಿಕೊಳ್ಳಬೇಕು. ನೋಡಿರಿ, ದೇವರ ಕೃಪೆಯನ್ನು ಕಳೆದುಕೊಳ್ಳುವುದು ಬೇಡ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಮುಂದೆ ನಾವು ಈ ವಾಕ್ಯ ಭಾಗದಲ್ಲಿ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ, ಬುಟ್ಟಿಯಲ್ಲಿನ ಎಲ್ಲಾ ಸೇಬುಗಳನ್ನು ಹಾಳು ಮಾಡಲು ಒಂದೇ ಒಂದು ಕೆಟ್ಟ ಸೇಬು ಹಣ್ಣು ಸಾಕಾಗುವುದು. ಹಾಗೆಯೇ ಒಬ್ಬ ಟೀಕಿಸುವ ಅಸಹ್ಯವಾದ ವಿಶ್ವಾಸಿಯು ಒಂದು ಸಭೆಯಲ್ಲಿ ನಾವು ಗ್ರಹಿಸುವುದಕ್ಕಿಂತ ಹೆಚ್ಚು ಗಲಿಬಿಲಿಯನ್ನು ಉಂಟು ಮಾಡಬಲ್ಲನು. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿದ್ದರೂ ಸರಿ, ಅದನ್ನು ಸಹಿಸಿಕೊಳ್ಳಲು ಮತ್ತು ಯಾವ ಸ್ಥಿತಿಯಲ್ಲಾದರೂ ಯಾರ ಮೇಲಾದರೂ ಕಹಿ ಭಾವನೆಯನ್ನು ಹೊಂದದಂತೆ ದೇವರ ಕೃಪೆಯನ್ನು ನಾವು ಕೇಳಿಕೊಳ್ಳಬೇಕು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, 16ನೇ ವಚನದಲ್ಲಿ ಹೇಳಲ್ಪಟ್ಟಿರುವ ಜಾರತ್ವವು ಅದು ಆತ್ಮೀಕ ಜಾರತ್ವವಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಒಂದು ಸಾರಿ ದೇವರ ಕಡೆಗೆ ತಿರುಗಿಕೊಂಡು ಮತ್ತೆ ಶರೀರ ಭಾವದವುಗಳ ಕಡೆಗೆ ತಿರುಗಿ ಹೋಗುವುದಾದರೆ ಅಲ್ಲಿ ಅಪಾಯವಿರುತ್ತದೆ. ಅದು ಶರೀರ ಭಾವದವುಗಳ ಯಾವುದೇ ಸಂಗತಿಯಾಗಿರಬಹುದು. ಏಸಾವನ ವಿಷಯದಲ್ಲಿ ನೋಡುವುದಾದರೆ, ಅವನು ತನ್ನ ಚೊಚ್ಚಲುತನದ ಹಕ್ಕನ್ನು ಮಾರುವುದರ ಮೂಲಕ ತನಗೆ ಆಶೀರ್ವಾದವನ್ನು ಪರಂಪರೆಯಾಗಿ ಇಡಬೇಕಾಗಿದ್ದ ಆತ್ಮೀಕ ಚೊಚ್ಚಲತನದ ಹಕ್ಕನ್ನು ಮಾರಾಟ ಮಾಡಿದಂತಾಯಿತು. ಅಂದರೆ ಅವನು ಮೆಸ್ಸಿಯನಿಗೆ ನಡೆಸುವ ವಂಶಾವಳಿಯಲ್ಲಿ ಇರುತ್ತಿದ್ದನು ಮತ್ತು ಅವನು ಅಬ್ರಹಾಮನ ಕುಟುಂಬದ ಯಾಜಕನಾಗಬಹುದಾಗಿತ್ತು. ಆದರೆ ಅವನು ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ. ಹೌದು ಪ್ರಿಯರೇ, ಅವನು ಆತ್ಮೀಕ ಆಶೀರ್ವಾದಗಳಲ್ಲಿ ಆಸಕ್ತನಾಗಿರಲಿಲ್ಲ. ಪ್ರಿಯರೇ, ಮುಂದುವರಿದು ಈ ವಾಕ್ಯ ಭಾಗದಲ್ಲಿ ನಾವು ಪ್ರಾಪಂಚಿಕನಾಗಲಿ ಎಂಬುದಾಗಿ ನೋಡುತ್ತೇವೆ. ಅಂದರೆ ಏಸಾವನು ಮಹಾಪ್ರಮಾಣದಲ್ಲಿ ತನ್ನ ಚೊಚ್ಚಲುತನದ ಹಕ್ಕನ್ನು ಶಪಿಸಿದನು ಎಂಬುದು ಇದರ ಅರ್ಥವಲ್ಲ. ನೋಡಿರಿ, ಪ್ರಾಪಂಚಿಕ ಎಂಬುದಕ್ಕೆ ಇರುವ ಆಂಗ್ಲ ಪದವು ಲ್ಯಾಟಿನ್ ಭಾಷೆಯ 2 ಪದಗಳ ಜೋಡಣೆಯಾಗಿರುತ್ತದೆ. ಪ್ರೋ ಎಂಬುದಾಗಿ ಹೇಳುವುದು ಮುಂಚಿನ ಅಥವಾ ವಿರುದ್ಧ ಎಂಬುದಾಗಿದ್ದರೆ, ಫ್ಯಾನಮ್ ಎಂಬುದು ದೇವಸ್ಥಾನ ಅಥವಾ ದೇವಾಲಯ ಆಗಿರುತ್ತದೆ. ಆದ್ದರಿಂದ ಪ್ರಾಪಂಚಿಕ ಎಂಬುದು ದೇವಾಲಯಕ್ಕೆ ವಿರುದ್ಧ ಅಥವಾ ದೇವರಿಗೆ ವಿರುದ್ಧ ಎಂಬ ಅರ್ಥವನ್ನು ಕೊಡುತ್ತದೆ. ಅಂದರೆ ಏಸಾವನು ದೇವರಹಿತ ಮನುಷ್ಯನಾಗಿದ್ದನು. ಅವನು ದೇವರೊಂದಿಗಿನ ಸಂಬಂಧದ ಹಾಗೂ ದೇವರ ಕಡೆಗಿನ ಜವಾಬ್ದಾರಿಕೆಯ ಅವಶ್ಯಕತೆಯನ್ನು ಗ್ರಹಿಸಲಿಲ್ಲ ಮತ್ತು ಕಾಣಲಿಲ್ಲ. ಆದ್ದರಿಂದ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ನಿರಾಕರಿಸಿ ಅದು ಮೌಲ್ಯವಿಲ್ಲದ್ದು ಎಂದು ಕಡೆಗಣಿಸಿದನು. ಅವನು ಅದನ್ನು ಒಂದೇ ಒಂದು ಊಟಕ್ಕೋಸ್ಕರ ಮಾರಾಟ ಮಾಡಲು ಸಿದ್ಧನಾದನು. ನೋಡಿರಿ, ಇಂದು ಅನೇಕ ಜನರು ಹೀಗೆಯೇ ತಮ್ಮ ಆತ್ಮಗಳನ್ನು ಮಾರಾಟ ಮಾಡಿಕೊಂಡಿದ್ದಾರೆ. ಅವರು ಬೇರೆ ಬೇರೆ ಸಂಗತಿಗಳಿಗಾಗಿ ಅದನ್ನು ಮಾರಿಕೊಂಡಿದ್ದಾರೆ. ಹೌದು ಪ್ರಿಯರೇ, ದೇವರ ಮಗುವು ದೇವರಿಂದ ತಿರುಗಿಕೊಂಡು ಮತ್ತೆ ಶರೀರ ಭಾವದವುಗಳ ಕಡೆಗೆ ಹೋಗುವುದಾದರೆ ಅಲ್ಲಿ ಅಪಾಯವಿದೆ. ಆದ್ದರಿಂದ ಪ್ರಿಯರೇ, ನಾವು ಈ ಕ್ರಿಸ್ತಿಯ ಜೀವಿತದಲ್ಲಿ ಜಾಗರೂಕರಾಗಿ ಬಹಳ ಎಚ್ಚರಿಕೆಯಿಂದ ಜೀವಿಸಬೇಕು ಹಾಗೂ ಕರ್ತನೊಂದಿಗೆ ಮುಂದೆ ಮುಂದೆ ಸಾಗಬೇಕು. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನವನ್ನು ಓದಿಕೊಳ್ಳೋಣ. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವು ಸತ್ಯವೇದದಲ್ಲಿನ ಹಲವಾರು ವಾಕ್ಯ ಭಾಗಗಳಂತೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಟ್ಟಿರುತ್ತದೆ. ಅದು
ಅಯ್ಯೋ ಪಾಪ, ಏಸಾವನು ಪಶ್ಚಾತ್ತಾಪ ಪಡಬೇಕೆಂದು ಬಯಸಿದಾಗಲೂ ದೇವರು ಅವನ ಪಶ್ಚಾತ್ತಾಪವನ್ನು ಸ್ವೀಕರಿಸಲು ಮನಸ್ಸು ಮಾಡಲಿಲ್ಲ ಎಂಬ ಭಾವನೆಯನ್ನು ಕೊಡುತ್ತದೆ. ಆದರೆ ಗ್ರಂಥಕರ್ತನು ಅದಕ್ಕಿಂತ ವ್ಯತ್ಯಾಸವಾದ ಯಾವುದೋ ಒಂದನ್ನು ಹೇಳುತ್ತಿರುವನು. ಅದೇನೆಂದರೆ, ಏಸಾವನು ತನ್ನ ಚೊಚ್ಚಲತನದ ಹಕ್ಕನ್ನು ನಿರಾಕರಿಸಿದ ಮೇಲೆ ಆ ಚೊಚ್ಚಲತನದ ಹಕ್ಕಿಗೆ ಒಂದು ಬಾಧ್ಯತೆಯು ಸೇರಿಕೊಂಡಿತ್ತು ಎಂದು ನಂತರ ಕಂಡುಕೊಂಡನು. ತಾನು ತನ್ನ ತಂದೆಯಾದ ಈಸಾಕನ ಬೇರೆ ಮಕ್ಕಳಿಗಿಂತ 2ರಷ್ಟು ಬಾಧ್ಯತೆಯನ್ನು ಹೊಂದುತ್ತಿದ್ದನು. ಇಲ್ಲಿರುವ ಅಂಶವೇನೆಂದರೆ, ಏಸಾವನು ಭೌತಿಕವಾದದರಲ್ಲಿ ಬಹಳ ಆಸಕ್ತನಾಗಿದ್ದನು. ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು ಎಂಬುದಾಗಿ ನೋಡುವಾಗ, ಅವನು ಸಿಕ್ಕಿ ಹಾಕಿಕೊಂಡ ಒಬ್ಬ ಕಳ್ಳನಂತೆ ಕ್ಷಮೆಯನ್ನು ಕೇಳುತ್ತಿದ್ದನೇ ಹೊರತು ಅವನು ತನ್ನ ಕಳ್ಳತನಕ್ಕಾಗಲಿ ಅಥವಾ ತಾನು ಸಿಕ್ಕಿ ಹಾಕಿಕೊಂಡದ್ದಕ್ಕಾಗಲಿ ಕ್ಷಮೆ ಕೇಳುತ್ತಿರಲಿಲ್ಲ. ಏಸಾವನು ತಾನು ದೇವರ ಕಡೆಗೆ ತಿರುಗಿಕೊಂಡು ಆತ್ಮೀಕ ಆಶೀರ್ವಾದಗಳನ್ನು ಹೊಂದಬೇಕೆನ್ನುವ ರೀತಿಯಲ್ಲಿ ಪಶ್ಚಾತ್ತಾಪ ಪಡುತ್ತಾ ಇರಲಿಲ್ಲ. ನೋಡಿರಿ ಪ್ರಿಯರೇ, ಅವನು ತಾನು ಕಳಕೊಂಡ ಭೌತಿಕ ಆಶೀರ್ವಾದಕ್ಕಾಗಿ ಅವನು ಪಶ್ಚಾತ್ತಾಪ ಪಟ್ಟನು. ನಿಜವಾಗಿಯೂ ನೋಡುವುದಾದರೆ ಅವನು ದೇವರಿಗೆ ವಿರುದ್ಧವಾಗಿದ್ದನು. ಬನ್ನಿರಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ರಿಂದ 21 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿದಂಥ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲೆಗೂ ಬಿರುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಆ ಶಬ್ದವನ್ನು ಕೇಳಿದವರು ತಮಗೆ ಇನ್ನು ಒಂದು ಮಾತನ್ನಾದರೂ ಹೇಳಬಾರದೆಂದು ಬೇಡಿಕೊಂಡರು. ಯಾಕಂದರೆ ಒಂದು ಮೃಗವಾದರೂ ಬೆಟ್ಟಕ್ಕೆ ಮುಟ್ಟಿದರೆ ಅದನ್ನು ಕಲ್ಲೆಸೆದು ಕೊಲ್ಲಬೇಕೆಂಬ ವಿಧಿಯನ್ನು ತಾಳಲಾರದೇ ಇದ್ದರು. ಇದಲ್ಲದೆ ಅಲ್ಲಿ ತೋರಿದ್ದು ಅಷ್ಟು ಭಯಂಕರವಾದದ್ದರಿಂದ ಮೋಶೆಯು, ನನಗೆ ಬಹು ಭಯವಾಗುತ್ತದೆ, ನಡುಗುತ್ತೇನೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಲ್ಲಿ ಗ್ರಂಥಕರ್ತನು ಸೀನಾಯಿ ಬೆಟ್ಟದ ಮೇಲೆ ಮೋಶೆಯು ಧರ್ಮಶಾಸ್ತ್ರವನ್ನು ಹೊಂದಿದ್ದರ ಕುರಿತು ಬರೆಯುತ್ತಿರುವನು. ಅವನು ಹಳೇ ಒಡಂಬಡಿಕೆಯ ಕುರಿತು ಹೇಳುತ್ತಾ ಕ್ರಿಸ್ತನ ಕಡೆಗೆ ತಿರುಗಿಕೊಂಡ ಇಬ್ರಿಯರಿಗೆ ಈ ಪತ್ರಿಕೆಯನ್ನು ಬರೆಯುತ್ತಿರುವನು. ಇದನ್ನು ನಾವು ಎಲ್ಲ ಸಮಯದಲ್ಲಿಯೂ ನೆನಪಿಡಬೇಕಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಪಂಚಾಶತ್ತಮ ದಿನದಂದು ರಕ್ಷಿಸಲ್ಪಟ್ಟ 3,000 ಜನರೆಲ್ಲರೂ ಯಹೂದ್ಯರೇ ಆಗಿದ್ದರು. ಅದು ಆದಿಸಭೆಯಾಗಿತ್ತು. ನೋಡಿರಿ, ಪೌಲ ಬಾರ್ನಬರು ಹೊರಗಡೆ ಹೋಗುವವರೆಗೂ ಈ ಆದಿಸಭೆಯಲ್ಲಿ ಮೊದಲ 50 ವರ್ಷಗಳು 100ಕ್ಕೆ 100ರಷ್ಟು ಯಹೂದ್ಯರೇ ಇದ್ದರು. ಈಗ ಪ್ರಿಯರೇ, ಕ್ರಿಸ್ತನ ಕಡೆಗೆ ತಿರುಗಿಕೊಂಡಿದ್ದ ಯೆರೂಸಲೇಮಿನಲ್ಲಿನ ಯಹೂದ್ಯರು ತಮ್ಮನ್ನು ತಾವು ದೊಡ್ಡ ನಷ್ಟದೊಳಗೆ ಇರುವಂತೆ ಕಂಡುಕೊಂಡರು. ದೇವಾಲಯಕ್ಕೆ ಹೋಗುವುದನ್ನು, ಮೋಶೆ ಧರ್ಮಶಾಸ್ತ್ರ ಓದುವಾಗ ಅದನ್ನು ಕೇಳುವುದನ್ನು ಅವರು ರೂಢಿಯಾಗಿ ಇಟ್ಟುಕೊಂಡಿದ್ದರು. ಆದರೆ ಈಗ ಅವರು ಧರ್ಮಶಾಸ್ತ್ರದಿಂದಲೂ ದೇವಾಲಯದಿಂದಲೂ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಯಗಳಿಂದಲೂ ಹೊರಗಿಡಲ್ಪಟ್ಟ ಅನಿಸಿಕೆಯನ್ನು ಅನುಭವಿಸುತ್ತಿರುವರು. ಆದುದರಿಂದ ಪ್ರಿಯರೇ, ನನ್ನ ಅನಿಸಿಕೆಯ ಪ್ರಕಾರ ಇಲ್ಲಿ ಗ್ರಂಥಕರ್ತನು ಹೇಳುತ್ತಿರುವುದೇನೆಂದರೆ, ಈಗ ನೀವು ಸೀನಾಯಿ ಬೆಟ್ಟಕ್ಕೆ ಹಿಂದಿರುಗಿ ಹೋಗುವ ಅವಶ್ಯಕತೆ ಇರುವುದಿಲ್ಲ. ನೀವು ಈಗ ಬೇರೊಂದು ಬೆಟ್ಟಕ್ಕೆ ಬಂದಿರುವಿರಿ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಧರ್ಮಶಾಸ್ತ್ರವು ಸೀನಾಯಿ ಬೆಟ್ಟದಲ್ಲಿ ಕೊಡಲ್ಪಟ್ಟಿತು. ಆದರೆ ಅಂದು ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 32ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುವ ಪ್ರಕಾರ ಹೆಚ್ಚು ಕಡಿಮೆ 3,000 ಮಂದಿ ಕೊಲ್ಲಲ್ಪಟ್ಟರು. ಆದರೆ ಅದೇ ಪಂಚಾಶತ್ತಮ ದಿನದ ಕುರಿತು ನೋಡುವಾಗ 3,000 ಜನರು ರಕ್ಷಿಸಲ್ಪಟ್ಟಿರುವುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ನೋಡಿರಿ, ಧರ್ಮಶಾಸ್ತ್ರವು ಕೊಡಲ್ಪಟ್ಟಾಗ ಮರಣವು ಸಂಭವಿಸಿತು. ಆದರೆ ಅದೇ ಪಂಚಾಶತ್ತಮ ದಿನದಂದು ಸುವಾರ್ತೆಯು ಸಾರಲ್ಪಟ್ಟಾಗ ನೂತನ ಜೀವವು ಅಲ್ಲಿ ಇರುವುದನ್ನು ನೋಡುತ್ತೇವೆ. ಪ್ರಿಯರೇ, ಗಮನವಿಟ್ಟು ಆಲಿಸಿರಿ. ಧರ್ಮಶಾಸ್ತ್ರವು ಕೊಡಲ್ಪಟ್ಟ ಆ ಸಮಯವು ಉತ್ಸಾಹದ ಇಲ್ಲವೇ ಸಂಭ್ರಮದ ಅನುಭವವಾಗಿರಲಿಲ್ಲ. ಅಂದು ಅಲ್ಲಿ ಗುಡುಗು, ಮಿಂಚುಗಳು, ಭೂಕಂಪ, ಬಿರುಗಾಳಿಗಳು, ಉರಿಯುವ ಬೆಂಕಿ ಮತ್ತು ಹೆಚ್ಚುತ್ತಾ ಹೋಗುವ ತುತ್ತೂರಿಯ ಮಹಾಧ್ವನಿಯೂ ಇತ್ತು. ಅದು ಎಂಥ ಭಯಪಡಿಸುವ
ಅನುಭವ ಆಗಿತ್ತೆಂದರೆ ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಜನರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು, ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ಯವು ಎಂದು ಹೇಳಿದರು ಎಂಬುದಾಗಿ ನೋಡುತ್ತೇವೆ. ಆದ್ದರಿಂದ ಗ್ರಂಥಕರ್ತನು ನೀವು ಬಿಟ್ಟು ಬಂದಿರುವ ಆ ಪದ್ಧತಿಗೆ ಹಿಂದಿರುಗಿ ಹೋಗಬಾರದೆಂದು ಇಬ್ರಿಯರಿಗೆ ಹೇಳುತ್ತಿರುವನು. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 22ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಗ್ರಂಥಕರ್ತನು ಇಲ್ಲಿ ಇಬ್ರಿಯರೊಂದಿಗೆ ಮಾತಾಡುತ್ತಿರುವನು ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೋಡಿರಿ, ಚಿಯೋನ್ ಬೆಟ್ಟವು ಯೆರೂಸಲೇಮಿನಲ್ಲಿ ದಾವೀದನ ಸ್ಥಳವಾಗಿತ್ತು. ಅವನ ಅರಮನೆಯು ಅಲ್ಲಿತ್ತು ಮತ್ತು ಅವನು ಸತ್ತ ನಂತರ ಅಲ್ಲಿಯೇ ಅವನು ಹೂಣಿಡಲ್ಪಟ್ಟಿರುವನು. ನೋಡಿರಿ, ಚಿಯೋನ್ ಎಂಬುದು ದಾವೀದನ ಅಚ್ಚುಮೆಚ್ಚಿನ ಸ್ಥಳವಾಗಿತ್ತು. ಅನೇಕ ಯಹೂದ್ಯರು ಹಬ್ಬಗಳ ಆಚರಣೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲು ಪರಲೋಕದಲ್ಲಿ ಅವರಿಗೊಂದು ಯೆರೂಸಲೇಮ್ ಇರುತ್ತದೆಂದು ಗ್ರಂಥಕರ್ತನು ಅವರಿಗೆ ಭರವಸವನ್ನು ನೀಡುತ್ತಿರುವನು. ನೋಡಿರಿ, ಚಿಯೋನ್ ಬೆಟ್ಟವು ಪರಲೋಕದ ಪಟ್ಟಣವಾಗಿದೆ ಮತ್ತು ಅದು ಜೀವಸ್ವರೂಪನಾದ ದೇವರ ನಿತ್ಯ ವಾಸಸ್ಥಾನವಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ಅದಕ್ಕೆ ನೂತನ ಯೆರೂಸಲೇಮ್ ಎಂಬುದಾಗಿ ಹೆಸರು ಕೊಡಲ್ಪಟ್ಟಿರುತ್ತದೆ. ನೋಡಿರಿ ಪ್ರಿಯರೇ, ನಮ್ಮ ಮುಂದಿನ ಅಂದರೆ ನಮ್ಮ ಭವಿಷ್ಯತ್ತಿನ ವಿಳಾಸವು ಈ ನೂತನ ಯೆರೂಸಲೇಮಿನಲ್ಲಿ ಇರುತ್ತದೆ. ಇಂಥದಕ್ಕೆ ನಾವು ದೇವರ ಕೃಪೆಯ ಮೂಲಕ ಬಂದಿರುತ್ತೇವೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಈ ವಾಕ್ಯ ಭಾಗದಲ್ಲಿ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ, ಪ್ರಕಟಣೆ ಪುಸ್ತಕವು ಪ್ರಚಂಡವಾದ ಆರಾಧನೆ ದೃಶ್ಯವನ್ನು ನಮಗೆ ತೋರಿಸುತ್ತದೆ ಮತ್ತು ಆ ನೂತನ ಯೆರೂಸಲೇಮಿಗೆ ನಾವು ಒಂದು ದಿನ ಹೋಗಲಿದ್ದೇವೆ. ಅಲ್ಲಿ ಅಸಂಖ್ಯ ದೇವದೂತರ ಕೂಟ ಇರುವುದನ್ನು ಯೋಹಾನನು ಕಂಡು ವಿಸ್ಮಯಗೊಂಡನು. ನಾವೆಲ್ಲರೂ ಸಹ ಅಲ್ಲಿ ಒಂದು ದಿನ ಹೋಗಿ ಅವರೊಂದಿಗೆ ಸೇರಿ ಯಜ್ಞದ ಕುರಿಯಾದಾತನನ್ನು ಆರಾಧಿಸಲಿಕ್ಕಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈಗ ನಾವು ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಚೊಚ್ಚಲ ಮಕ್ಕಳು ಹೊಸದಾಗಿ ಹುಟ್ಟಿರುವವರೇ ಆಗಿರುತ್ತಾರೆ. ಹೌದು, ಅವರು ಮಾತ್ರ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತದೆ. ಈ ಚೊಚ್ಚಲ ಮಕ್ಕಳ ಸಭೆ ಎಂಬುದಾಗಿ ಹೇಳುವಾಗ ಅವರು ಯೇಸುಕ್ರಿಸ್ತನೊಂದಿಗೆ ಮಧ್ಯಾಕಾಶದಲ್ಲಿ ಎತ್ತಲ್ಪಟ್ಟವರಾಗಿರುವರು. ಮುಂದುವರಿದು ಈ ವಾಕ್ಯ ಭಾಗದಲ್ಲಿ ನಾವು ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಎಂಬುದಾಗಿ ನೋಡುವಾಗ ನಾವೆಲ್ಲರೂ ಅಂದರೆ ಯೇಸುಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡವರೆಲ್ಲರೂ ಎಲ್ಲರ ನ್ಯಾಯಾಧಿಪತಿಯ ಸಮ್ಮುಖದಲ್ಲಿ ಇರುತ್ತೇವೆ ಮತ್ತು ನಮ್ಮ ಪಾಪಗಳ ಪ್ರಾಯಶ್ಚಿತ್ತವನ್ನು ಕಟ್ಟಿರುವ ಒಬ್ಬನು ಅಲ್ಲಿರುತ್ತಾನೆ ಮತ್ತು ಅಲ್ಲಿ ನಮ್ಮ ಕುರಿತಾದ ದಾಖಲು ಸ್ಪಷ್ಟವಾಗಿರುತ್ತದೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಮುಂದುವರಿದು ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಎಂಬುದಾಗಿ ನೋಡುವಾಗ ಸಿದ್ಧಿಗೆ ಬಂದಿರುವ ಎಂಬುದು ಪರಿಪೂರ್ಣತೆಯನ್ನು ತೋರಿಸಿಕೊಡುವುದಿಲ್ಲ. ಆದರೆ ಈಗ ದೇವರ ಯಜ್ಞದ ಕುರಿಯಾಗಿ ಲೋಕದ ಪಾಪಗಳಿಗೋಸ್ಕರ ಕ್ರಿಸ್ತನು ಸತ್ತು ಹಳೆ ಒಡಂಬಡಿಕೆಯ ಭಕ್ತರ ರಕ್ಷಣೆಯನ್ನು ಪೂರ್ತಿಗೊಳಿಸಿದ್ದರ ಕುರಿತು ಉಲ್ಲೇಖಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಶ್ರೇಷ್ಠ ನ್ಯಾಯಾಧಿಪತಿಯಾಗಿದ್ದಾನೆ ಮತ್ತು ನೀತಿಯಿಂದಲೂ ಸತ್ಯತೆಯಿಂದಲೂ ನ್ಯಾಯ ತೀರಿಸಲು ಅತೀ ಬೇಗನೆ ಈ ಲೋಕಕ್ಕೆ ಬರಲಿದ್ದಾನೆ.
ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ. ಯುಗದ ಸಮಾಪ್ತಿಯು ಬಹು ಸಮೀಪವಾಗಿದೆ. ನಾವೆಲ್ಲರೂ ಕಡೇ ದಿನಮಾನಗಳಲ್ಲಿ ಜೀವಿಸುತ್ತಾ ಇದ್ದೇವೆ. ನೋಡಿರಿ, ದೇವರು ತನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಮಗೆ ಮತ್ತೊಂದು ಸದವಕಾಶವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ನಮ್ಮ ಜೀವಿತದಲ್ಲಿ ವ್ಯರ್ಥ ಮಾಡಿಕೊಳ್ಳುವುದು ಬೇಡ ಮತ್ತು ಅಲಕ್ಷ್ಯ ಮಾಡುವುದು ಬೇಡ. ಇದುವೇ ಸುಪ್ರಸನ್ನತೆಯ ಕಾಲ, ರಕ್ಷಣೆಯ ದಿನ. ಆದ್ದರಿಂದ ಕೃಪಾ ಸಮಯವಿರಲಾಗಿ ದೇವರ ಕಡೆಗೆ ತಿರುಗಿಕೊಂಡು ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಇಂದೇ ಅಂಗೀಕರಿಸಿಕೊಂಡು ಸ್ವಸ್ಥಚಿತ್ತರಾಗಿದ್ದು, ಎಚ್ಚರವಾಗಿದ್ದು ಹಾಗೂ ಪರಿಶುದ್ಧರಾಗಿದ್ದುಕೊಂಡು ಆತನ ಎರಡನೇ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಜಯದ ಜೀವಿತವನ್ನು ಜೀವಿಸುತ್ತಾ ಆ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಹಾಗಾಗುವಂತೆ ದೇವರು ತಾನೇ ನಮ್ಮೆಲ್ಲರನ್ನೂ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಪ್ರಿಯರೇ, ಇಲ್ಲಿಯವರೆಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದ 15ನೇ ವಚನದಿಂದ 23ನೇ ವಚನಗಳವರೆಗೆ ಧ್ಯಾನವನ್ನು ವೀಕ್ಷಿಸಿದೆವು. ಇಂದಿನ ಕಾರ್ಯಕ್ರಮದಲ್ಲಿ ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಸಿಕ್ಕುವ 6ನೆಯ ಅಪಾಯದ ಸಂಕೇತವಾಗಿರುವ ನಿರಾಕರಿಸುವ ಆಪತ್ತು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ನಾವು ಧ್ಯಾನ ಮಾಡಿದ ವಾಕ್ಯ ಭಾಗದಲ್ಲಿ ಏಸಾವನ ಜೀವಿತದ ಕುರಿತು ತಿಳಿದುಕೊಳ್ಳುವಾಗ ಅದು ನಿಜವಾಗಿಯೂ ನಮ್ಮೆಲ್ಲರಿಗೆ ಗಂಭೀರವಾದ ಎಚ್ಚರಿಕೆಯನ್ನು ನೀಡುವಂಥದ್ದಾಗಿತ್ತಲ್ಲವೇ? ಹೌದು ಪ್ರಿಯರೇ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಈ ಶ್ರೇಷ್ಠವಾದ ಪುಸ್ತಕದ ಅಧ್ಯಯನವು ನಮಗೆ ಬೋಧಿಸುವುದು ಮಾತ್ರವಲ್ಲ, ನಮ್ಮನ್ನು ಸಾಕಷ್ಟು ಎಚ್ಚರಿಸುತ್ತಾ ಬಂದಿದೆ. ದೇವರಿಂದ ಬರುವ ಎಚ್ಚರಿಕೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಆತನ ಚಿತ್ತಕ್ಕೆ ಒಪ್ಪುವಂಥ ರೀತಿಯಲ್ಲಿ ಜೀವಿಸಿ ಆತನನ್ನು ಮಹಿಮೆಪಡಿಸೋಣ. ಬನ್ನಿರಿ, ನಾವೊಟ್ಟಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಳು ದೇವರೇ, ಈ ಕೃಪಾ ಸಮಯದಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ಬಲಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿರಾಶೆಯಲ್ಲಿ, ದುಃಖದಲ್ಲಿ ಇರುವಂಥ ಒಂದೊಂದು ಪ್ರಾಣಗಳನ್ನು ಕರುಣಿಸು. ವಾಕ್ಯದ ಮೂಲಕ ಅವರ ನಂಬಿಕೆಯನ್ನು ಬಲಪಡಿಸಿ ಅವರ ನಿರೀಕ್ಷೆಯ ಜೀವಿತಕ್ಕೆ ನಡೆಸು. ಕೊರತೆ ಇರುವವರನ್ನು ಕರುಣಿಸಿ ಅವರ ಕೊರತೆಗಳನ್ನು ಹೋಗಲಾಡಿಸಿ ಸಮೃದ್ಧಿಯ ಜೀವಿತಕ್ಕೆ ನಡೆಸಿ ಎಲ್ಲರ ಮೂಲಕ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನಾವು ತಿಳಿದ ಅಮೂಲ್ಯ ಸತ್ಯಗಳನ್ನು ಇತರರಿಗೂ ತಿಳಿಯಪಡಿಸಲು ನಮ್ಮೊಂದಿಗೆ ಈ ಸೇವೆಯಲ್ಲಿ ಪಾಲುಗಾರರಾಗಲು ಬಯಸುವಿರಾ? ಹಾಗಾದರೆ ಹಿಂದೆ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ಮಾಡಿರಿ. ನಾವು ಜೊತೆಯಾಗಿ ಮುಂದೆ ಸಾಗೋಣ, ಅನೇಕರಿಗೆ ದೇವರ ಪ್ರೀತಿಯನ್ನು ತಿಳಿಸೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಕೃಪೆಯು ನಿಮ್ಮೊಂದಿಗಿರಲಿ.